ನಮ್ಮ ಹಿತೈಷಿಗಳು ಹತ್ತನೆಯಲ್ಲಿ ನನ್ನ ಮಾತಾಡೋಕೆ ನಿರ್ಬಂಧ ಮಾಡಿದ್ದಾರೆ. ನನಗೆ ನೀವು ಮಾತಾಡ್ಕೊಡು, ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ. ಅದಕ್ಕೆ ನಾವು ಮಾತಾಡೋಂಗಿಲ್ಲ. ಆದರೆ ಸುಮ್ಮನೆ ಒಂದು ಯಾಕಪ್ಪ ಒಂದು ಪದೇ ಯಾಕಂದರೆ ಇಲ್ಲಿ ಹತ್ತನೆಯಲ್ಲಿ ಮಾತಾಡ್ರೆ ಹೊರಗಿನ ಅನ್ನೋಕ್ಕೆ ಮಾತಾಡೋದು ಬಿಟ್ಟಿದ್ದಾನೆ. ಬರೀ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡ್ಬಿಟ್ಟಿದ್ದೇವೆ. ನೋಡಿ, ಹಿಪ್ರಿಗೆ ಒಂದು ಸ್ಥಳೀಯ ಶಾಸಕರು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ರೈತರಿಗೆ ಭಾಳ ಅನಾಹುತ ಆಗಿದೆ. ಅದು ಇರ್ಬೋದು, ಅವ್ರು ಹೇಳಿದ್ರು, ಅವರು ಬುದ್ಧಿವಂತರು, ಸೀನಿಯರ್ ಶಾಸಕರು, ಅವ್ರು ಹೇಳಿದ್ರಲ್ಲಿ ಅರ್ಥ ಇರ್ಬೋದು. ಆದರೆ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನು ಹೇಳಬೇಕಾಯ್ತು, ಆಯಿತು ನಾವು ಶೀಘ್ರ ನೀರು ಪೋಲಾಗತ್ತದೆ, ಅದನ್ನು ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟಾದ ಖರ್ಚಾಗಲಿ ಮಾಡ್ತಾ ಅನ್ಬೇಕಾಯ್ತು. 300 ಕೋಟಿ ಖರ್ಚಾಗಬೇಕು, ಅದು ಕೊಟ್ಟಿದ ಹಾರಿಕೆ ಅಂತ ಮಾತಾಡಿ ಮತ್ತೆ ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಭಾಳ ಖೇದದೆ. ಅದೇ ಶ್ರೀಮಂತ ಪಾಟೀಲ್ ಹೋಗಿ ಎಷ್ಟು ಚೆನ್ನಾಗಿ ಅವ್ರು ಉತ್ತರ ಹೇಳಿ ಬಂದರು. ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡೋದಿಲ್ಲ. ಶ್ರೀಮಂತ ಪಾಟೀಲ್ ಅವ್ರು ಹೋಗಿ ಅವ್ರು ಏನೇನು ಟೆಕ್ನಿಕಲ್ ಹೇಳಿ ಬಂದಾರೆ, ಅದನ್ನು ಪೋಲ್ ಆಗಬೇಕು. ಮೊನ್ನೆ ಅಸೆಂಬ್ಲಿ ಸಹಿತ ತೆರಸ ಸಿದ್ದು ಸೋತಿರ್ಬೋದು. ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮಾತಾಡೋದ್ರ ಅವಾಗ ಸೌದಿಯವರು ಕಾಣೋಕ್ಕೆ ಇಂಥದ್ದು ಗೊತ್ತಿಲ್ಲ ನನಗೆ. ಆಮೇಲೆ ಬಂದರು ಕಾಣ್ತದೆ, ನಾ ಕುಡಿ ನೋಡಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಇರಲಿಲ್ಲ. ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗೆ ಆದಷ್ಟು ಶೀಘ್ರದಲ್ಲಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅದು ಶೀಘ್ರ ರಿಪೇರಿ ಆಗಿ ರೈತರಿಗೆ ನೀರು ಮತ್ತೆ, ಯಾಕಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು, ಆದಷ್ಟು ಬೇಗ ಮತ್ತೆ ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ಆಗ್ರಹ ಮಾಡ್ತೀವಿ. ಸರ್, ನೀವಾಗ ಏನಾದರೂ ಸರ್